Good morning, my dear students. Today I will explain the next chapter, next topic, Alexander the Great. So, Alexander, he was a very famous ruler or a famous greatest ruler in the world. Alexander's father name is Philip II. When he came to the conquer after the father, he wanted to conquer the world at the age of 20. ಆತನ ತಂದೆ ಫಿಲಿಪ್ ಮರಣ ಹೊಂದಿದ ನಂತರ he came to war ಅಂದರೆ ಯುದ್ಧ ಭೂಮಿಗೆ ಬಂದಿದ್ದು ಆತನ 20ನೇ ವಯಸ್ಸಿನಲ್ಲಿ he entered the war field. His great ambition to conquer the whole world. ಆತನ ಮುಖ್ಯ ಒಂದು ಆಂಬಿಷನ್ ಉದ್ದೇಶ ಏನಾಗಿತ್ತು ಅಂದರೆ ಟು ಕಾಂಕರ್ ದ ಹೋಲ್ ವರ್ಲ್ಡ್. ಹೀಸ್ ಫಿಲಾಸಫರ್ ಅರಿಸ್ಟಾಟಲ್. ಈತನ ಗುರು ಬಂದು ಯಾರಾಗಿದ್ರು ಅಂದರೆ ಅರಿಸ್ಟಾಟಲ್. ಸೊ ಹಿ ವಾಸ್ ಎಂಟರ್ ಅಟ್ ದ ಏಜ್ ಆಫ್ 20. I told that he is the main aim to conquer the whole world. In that time, he had 35,000 soldiers. ಈತ ಸುಮಾರು 35,000 ಸೈನಿಕನ ಇಟ್ಕೊಂಡು ಹಿ ವಾಸ್ ಮಾರ್ಚ್ ಅಗೇನೆಸ್ಟ್ ದ ಪರ್ಷಿಯನ್ ಎಂಪೈರ್. ಮೊಟ್ಟ ಮೊದಲಿಗೆ ಹಿ ವಾಸ್ ಮಾರ್ಚ್ ಅಗೇನೆಸ್ಟ್ ದ ಎಲ್ಲಿಗೆ ಯುದ್ಧವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ ಅಂದರೆ ಪರ್ಷಿಯನ್ ವಾರ್. ಹಿ ವಾಸ್ ಡಿಫೀಟೆಡ್. ಸೊ ಆ ಒಂದು ಬ್ಯಾಟಲಲ್ಲಿ ಪರ್ಷಿಯನ್ ವಾರಲ್ಲಿ ಅಲೆಕ್ಸಾಂಡರು ಯಾರ್ಯಾರನ್ನ ಸೋಲಿಸ್ತಾ ಅಂದರೆ ವಿಚ್ ಬ್ಯಾಟಲ್ಸ್ ಮೀನ್ಸ್ ಯಾವ್ಯಾವ ಬ್ಯಾಟಲಲ್ಲಿ ಸೋತೋದು ಅಂದರೆ ಗಾರ್ನಿಕಸ್, ಐಸಸ್, ಅರೇಬೆಲ್. ಈ ಮೂರು ಯುದ್ಧಗಳಲ್ಲಿ ಹಿ ವಾಸ್ ಡಿಫೀಟೆಡ್ ದ ಪರ್ಷಿಯನ್ ಎಂಪೈರ್. ಹೂ ವಾಸ್ ಡಿಫೀಟೆಡ್ ಮೀನ್ಸ್ ಯಾರು ಸೋಲಿಸಿದ್ದು ಅಂತಂದರೆ ಅಲೆಕ್ಸಾಂಡರು ಪರ್ಷಿಯಾದ ಒಬ್ಬ ರಾಜನನ್ನು ಗಾರ್ನಿಕಸ್ಸು, ಐಸಸ್ಸು, ಅರೇಬೆಲನ ಮೂರು ಯುದ್ಧದಲ್ಲಿ ಹಿ ವಾಸ್ ಕಂಪ್ಲೀಟ್ಲಿ ಡಿಫೀಟೆಡ್. ಆಫ್ಟರ್ ಅಲೆಕ್ಸಾಂಡರ್ ಹಿ ವಾಸ್ ಕಾಂಕರ್ಡ್ ದ ಈಜಿಪ್ಟ್. ನೆಕ್ಸ್ಟು ಸೆಕೆಂಡ್ ಯಾವುದನ್ನು ಆಕ್ಯುಪೈಡ್ ಮಾಡ್ಕೊತಾನಂದರೆ ಹಿ ವಾಸ್ ಕಾಂಕರ್ಡ್ ದ ಈಜಿಪ್ಟ್. ಈಜಿಪ್ಟನ್ನ ಆಕ್ಯುಪೈಡ್ ಮಾಡಿಕೊಂಡು ಹಿ ವಾಸ್ ಬಿಲ್ಟ್ ಎ ನ್ಯೂ ಸಿಟಿ. ಹೊಸ ಸಿಟಿಯನ್ನು ಸ್ಥಾಪನೆ ಮಾಡ್ತಾನೆ. ಯಾವುದು? ಅಲೆಕ್ಸಾಂಡ್ರಿಯಾ. ಸೊ ಹೀಸ್ ನೇಮ್ ಈಸ್ ಅಲೆಕ್ಸಾಂಡರ್. ಸೊ ಇನ್ ದ್ಯಾಟ್ ಸೇಮ್ ನೇಮ್ ಹಿ ಗಿವ್ ಎ ನೇಮ್, ಹೀಸ್ ನೇಮ್ ಅಲೆಕ್ಸಾಂಡ್ರಿಯಾ. ಸೊ ಹೂ ವಾಸ್ ಬಿಲ್ಟ್ ಎ ನ್ಯೂ ಸಿಟಿ ಅಲೆಕ್ಸಾಂಡರ್ ಮೀನ್ಸ್ Alexander. Next, after he was established a new city, Alexandria, he turned his mind to occupy the India. So he was marched into India across the ಯಾವ ಬಾರ್ಡರ್ ಅಂದರೆ ಕಾರಾಕೋರಂ ಮೌಂಟೇನ್. ಯಾವ ಮೌಂಟೇನ್ ಹತ್ರ ಬಂದ ಅಂದರೆ he was enter a ಕಾರಾಕೋರಂ ಮೌಂಟೇನ್. ಸೊ ಈತ ಕಾರಾಕೋರಂ ಮೌಂಟೇನ್ ಹತ್ರ ಬರ್ತಾನೆ. ಭಾರತದ ಹತ್ರ ಇರೋ ಒಂದು ಬಾರ್ಡರ್ ಕಾರಾಕೋರಂಗೆ ಬಂದು ತಲುಪ್ತಾನೆ. ಹಿ ವಾಸ್ ರೀಚ್ ಇಟ್ ಆ್ಯಂಡ್ ಹಿ ವಾಸ್ ಡಿಫೀಟೆಡ್. ಆ ಬಾರ್ಡ್ರಲ್ಲಿ ಯಾರನ್ನ ಸೋಲಿಸ್ತಾನೆ ಅಂದರೆ ಹಿ ವಾಸ್ ಡಿಫೀಟೆಡ್ ಪುರೂರಸ್. ದ ಬ್ಯಾಟಲ್ ಆಫ್ ದ ಹೈಡಸ್ಪಸ್ ಆರ್ ದ ಝೇಲಂ. ಅಂದರೆ ಈತ ಅಲೆಕ್ಸಾಂಡರ್ ಹಿ ವಾಸ್ ಡಿಫೀಟೆಡ್ ದ ಪುರೂರಸ್ ಕಿಂಗ್ ಇನ್ ದ ಬ್ಯಾಟಲ್ ಆಫ್ ಹೈಡಸ್ಪಸ್ ಆರ್ ದ ಬ್ಯಾಟಲ್ ಆಫ್ ಝೇಲಂ ಅಥವಾ ಹೈಡಸ್ಪಸ್ ಅನ್ನೋ ಒಂದು ಯುದ್ಧದಲ್ಲಿ ಪುರೂರವರನ್ನು ಸಂಪೂರ್ಣವಾಗಿ ಅಲೆಕ್ಸಾಂಡರ್ ಸೋಲಿಸ್ತಾನೆ. ಆಫ್ಟರ್ ಹಿ ಸೈಲ್ಡ್ ಅಂದರೆ ಆತನ ಸೈನ್ಯದವರು ಈ ಸೈಲ್ಡ್ ಡೌನ್ ಟು ದ ಇಂಡಸ್ ಬಟ್ ಹಿ ಕುಡ್ ನಾಟ್ ಬ್ರಿಂಗ್ ಹೀಸ್ ಇಂಡಿಯನ್ ಕ್ಯಾಂಪೇನ್ ಟು ವಿಕ್ಟರೀಸ್ ಕನ್ಕ್ಲೂಷನ್. ಸೊ ಹೀಸ್ ಆರ್ಮಿ ವೇರ್ ರೆಫ್ಯೂಸ್ ಟು ಮಾರ್ಚ್ ಆನ್ ಇಂಡಿಯಾ. ಅಷ್ಟೊತ್ತಿಗೆ ಆತನ ಸೈನಿಕರು ಯಾವುದೇ ಒಂದು ಯುದ್ಧವನ್ನು ಮಾಡೋದಕ್ಕೆ ಮತ್ತೆ ಮುಂದೆ ಬರಲಿಲ್ಲ. ದ ಸೋಲ್ಜರ್ಸ್ ವೇರ್ ಸ್ಟಾಪ್ಡ್. ಅಲ್ಲಿನ ಸೈನಿಕರು ಏನು ಮಾಡಿದ್ರು, ನಾವು ಯುದ್ಧವನ್ನು ಮಾಡೋದಿಲ್ಲ ಅಂತ ರೆಫ್ಯೂಸ್ ಮಾಡಿದ್ರು, ಅಂದರೆ ನಿರಾಕರಿಸಿದ್ರು. In that time, the Alexander was returned back his native. ಆತ ಬೇರೆ ವಿಧಿ ಇಲ್ಲದೆ ಯುದ್ಧವನ್ನು ಮಾಡದೆ ತನ್ನ ತಾಯ್ನಾಡಿಗೆ ವಾಪಸ್ ಹೋಗ್ತಾ ಇದ್ದಾಗ ಈ ಸಫರಿಂಗ್ ಫ್ರಮ್ ಫೀವರ್. ಆತನಿಗೆ ಜ್ವರದಿಂದ ಬಳಲ್ತಾ ಇರ್ತಾನೆ. ಅಟ್ ದ ಏಜ್ ಆಫ್ 33 he was died in Babylonian. ಆತ ತನ್ನ 33ನೇ ವಯಸ್ಸಿನಲ್ಲಿ ಜ್ವರದಿಂದ ಬಳಲಿ ಬ್ಯಾಬಿಲೋನಿಯಾದಲ್ಲಿ ಸತ್ತೋಗ್ಬಿಡ್ತಾನೆ.
After the death of Alexander, his empire was divided into the 3 parts. ಆತ ಸತ್ತೋದ್ಮೇಲೆ ಆತನ ಒಂದು ಒಂದು ಸಾಮ್ರಾಜ್ಯವನ್ನು 3 ಭಾಗವಾಗಿ ವಿಭಾಗ ಮಾಡ್ತಾರೆ. ಯಾವುದ್ಯಾವುದು ಯಾರ್ಯಾರು 3 ಭಾಗವನ್ನು ವಿಭಾಗ ಮಾಡ್ಕೊತಾರೆ ಅಂದರೆ ಆಫ್ಟರ್ ದ ಡೆತ್ ಆಫ್ ಅಲೆಕ್ಸಾಂಡರ್, ಜನರಲ್ ಸೆಲ್ಯೂಕಸ್, Ptolemy, Antigonus. There are the 3 persons who divided the Alexander's empire or kingdom. General Seleucus, he was occupied the Persia. Later, after his Alexander's aim, what is the aim means to conquer the whole world. Where he stopped there in the battle means in India. So in the same thing, General Seleucus, he was tried to occupy attack on India. So in that time, Seleucus also defeated by the Chandragupta Maurya. Next to Ptolemy and Antigonus. Next to contributions. What are the main contributions Alexander gave means Alexander filled ಅಂದರೆ ಅಲೆಕ್ಸಾಂಡರ್ನ ಕಾಲದಲ್ಲಿ ಯಾವ್ಯಾವ ಕಾಂಟ್ರಿಬ್ಯೂಷನ್ ದೊರೀತು ಅಂದರೆ in the Greek contributions gave a very good contribution in the literature, where they gave the means ಯಾವ್ಯಾವ ಕಾಂಟ್ರಿಬ್ಯೂಷನ್ಸ್ ಕೊಟ್ಟು ಅಂದರೆ the field of literature, sports, philosophy, politics, ethics, science, music, drama, religion, art and architecture. In this field, who gave means Greek's contributions. So first one we should go to study the literature. Sahitya ಏನೇನಿತ್ತು ಅಂತಂದರೆ they gave in the field of literature Greek contribution to epics. What they wrote means some epics, poetry, drama and history. These are the very famous literature in the field of Greek. Next to 2 marks question, Homer. Who was Homer means he was a great poet. He wrote a very famous 2 epics, Iliad and Odyssey. ಹೋಮರ್ ಅನ್ನೋನು ಪ್ರಮುಖವಾಗಿ 2 ಕೃತಿಗಳನ್ನು ಬರೀತಾನೆ. ಯಾವುದ್ಯಾವುದು ಅಂದರೆ ಇಲಿಯಡ್ ಮತ್ತು ಒಡಿಸಿ. ಇಟ್ಸ್ ಎ 2 marks question. ನೆಕ್ಸ್ಟ್ ಪಿಂಡರ್ and Sampo. Pindar and Sampo also both the lyric poets. ಅವರಿಬ್ಬರು ಸಹ ಲಿರಿಕ್ ಪೋಯೆಟ್ಸ್ ಆಗಿರ್ತಾರೆ. They gave in that epics give a fairly faithful account of the social, economic, political condition of the Greek culture. Next, the Greeks were write a very short poems. ಚಿಕ್ಕದಾದ ಒಂದು ಪದ್ಯಗಳನ್ನು ಬರಿತಾ ಇರ್ತಾರೆ. ದೇ ಆರ್ ಕಾಲ್ಡ್ ದ ಲಿರಿಕ್ಸ್. ಅದನ್ನು ಏನಂತ ಕರಿತಾ ಇದ್ರು? ಲಿರಿಕ್ಸ್ ಅಂತ ಕರಿತಾ ಇದ್ರು. ಆ್ಯಂಡ್ ದೆನ್ ದೇ ವೇರ್ ಮ್ಯೂಸಿಕ್ ಆಲ್ಸೋ. ಆ ಮ್ಯೂಸಿಕ್ ಸಂಗೀತವನ್ನು ಏನಂತ ಕರಿತಾ ಇದ್ರು? ಲೈರಾ ಅಂತ ಕರಿತಾ ಇದ್ರು. ನೆಕ್ಸ್ಟು ಪಿಂಡರ್ ಆ್ಯಂಡ್ ಸ್ಯಾಂಪೋ ದೇ ಆರ್ ದ ಗ್ರೇಟೆಸ್ಟ್ ಲಿರಿಕ್ ಪೊಯೆಟ್ಸ್ ಅಂತ ಹೇಳಿದ್ದೆ. ನೆಕ್ಸ್ಟ್ ಬಂದು they gave in the field of who gave the means the founder of Greek tragedy was Aeschylus. 2 marks question. Aeschylus, he wrote a 2 epics literature, Prometheus Bond and Agamemnon. There are the 2 very famous tragic poet. And Sophocles, he was a greatest of the Greek tragedian. Who was means Sophocles. He wrote a Oedipus Rex and Antigone Electra. 3 tragedy poet he wrote Sophocles. And Euripides, he was a tragic poet. Next, in the field of Greek, I told in the Herodotus, he was belong to the which means he was belong to the Greek. Who means Herodotus. The same thing, Herodotus, he wrote a very famous book, Persian War, the Persian War, and he got a title, the father of history. After Thucydides, he was also a famous historian. In the field of Greek, the war between Sparta and Athens, ಸ್ಪಾರ್ಟಾ ಮತ್ತು ಅಥೆನ್ಸ್ನ ನಡುವೆ ಯುದ್ಧ ಆದಾಗ ಥೂಸಿಡೈಡ್ he wrote a very famous book, Peloponnesian War. Who wrote the Peloponnesian War means
Thucydides. Who wrote a Persian War means Herodotus. He was considered as a father of history. Next ಬಂದು science. The Greek philosophers gave a contribution in the science field. Aristotle. I told Aristotle, he on the foundation of the study of natural science, and then the Persian age, the Periclean age produced a great man, Hippocrates. ನಾನು ಹಿಪೋಕ್ರಟಿಸ್ ಹೇಳಿದೆ. Hippocrates led to the foundation of modern medicine. Hippocrates, he was the father of medicine. He gave the gift, he gave the contribution in the field of medicine. Who was means Hippocrates. Hippocrates ವೈಜ್ಞಾನಿಕ ಜಗತ್ತಿನಲ್ಲಿ ಅಪಾರವಾದ ಒಂದು ಕೊಡುಗೆಯನ್ನು ಕೊಟ್ಟರು. ಅದನ್ನು ಹಿಪೋಕ್ರಟಿಸ್ನ ಗ್ರೀಕ್ನ ಅದು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಹಿಪೋಕ್ರಟಿಸ್, he was considered as the father of medicine. Next, one more question. Who was the father of medicine means Hippocrates. Who was the father of medicine ಅಂತಂದರೆ ಆತನ ಹೆಸರು Hippocrates. Hippocrates, he was the father of medicine. Who was the father of medicine means Hippocrates. He was the father of medicine. Next, Ptolemy, who was believed that Ptolemy, who was believed that the earth was center of the universe. Ptolemy ಅನ್ನೋನು ಭೂಮಿ ಅನ್ನೋದು ಕೇಂದ್ರ ಅಂತ ಹೇಳಿರ್ತಾನೆ. And then they know knowledge about the planets. And then they know about the circumference of the earth of small and 320 kilometers. He was also a fairly accurate map of the world. Was the first suggested to that one of the reach Indian from European by the sailing rest. Next, art and architecture. Greek civilizations gave the contribution in the art and architecture is a very wonder contribution in that field. The Greeks were used by the wood. Later they are used to sun dry bricks and marble to build some temples. I told that the Greek architecture consisted of the style Doric, Ionic and Corinthian style. They are using to the three styles Doric, Ionic and Corinthian style. And I told that in the Augustus Caesar field, Augustus Caesar, he was built a Parthenon temple. It is very famous in Athens. Next, philosophers. Who are the very philosophers in the Greek field means Socrates, Plato and Aristotle. The Greeks were give the contribution in the Olympics. Who were introduced the Olympics means Greeks were introduced the Olympics. ಒಲಿಂಪಿಕ್ಸ್ ಅನ್ನೋದನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅಂದರೆ ಗ್ರೀಕರು 776 BCE. 1 marks question. Who was introduced the Olympic game means Greeks. When there means 776 BCE. marathon ಅವನ ಹೆಸರು ಏನು ಅಂತಂದರೆ who were introduced means marathon. Thank you my dear students.